discussed about the basic things, and today we'll get into the actual syllabus. So we will be starting with HTML and CSS, and in the model 2, like we will be getting into how to create a table, forms, and also advanced CSS layouts. And then in model 3, we will be learning about JavaScript and also server-side scripting language. ಸೊ ಐ ವಾಸ್ ಮೆನ್ಷನಿಂಗ್ ಯು ಎಸ್ಟರ್ಡೇ ನಮಗೆ ಜಾವಾ ಸ್ಕ್ರಿಪ್ಟ್ ಏನಕ್ಕೆ ಬೇಕು ಅಂತ ಹೇಳಿದ್ದೆ, ಮತ್ತು ಅಂಡ್ ಆಲ್ಸೋ ಯು ನೀಡ್ ಟು ಲರ್ನ್ ವೈ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಇಸ್ ಆಲ್ಸೋ ರಿಕ್ವೈರ್ಡ್, ರೈಟ್. ಮತ್ತು PHP ಕೂಡ ಈಗ ನಮ್ಮಲ್ಲಿ ಹೇಳಿದಾಗೆ ಕ್ಲೈಂಟು ಮತ್ತು ಸರ್ವರ್ ಅಂತ ಬಂದಾಗ, ಸಿನ್ಸ್ ಯು ಆರ್ ಡೀಲಿಂಗ್ ವಿತ್ ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಥ್ರೂ ಅ ಬ್ರೌಸರ್, a user will send his information and we will be waiting for the reply, right? So once we get any response from the server, then actual conversation takes place, right? So we will see like what is HTML and CSS and all. So now you can witness in the diagram what exactly HTML and what is HTML plus CSS. ಸೊ ಇಫ್ ಯು ಕನ್ಸಿಡರ್ HTML, ಇದು ಬ್ಯಾಕ್ ಬೋನ್ ಥರ ಇರುತ್ತೆ ನಮಗೆ. ಸೊ ಇಟ್ ಈಸ್ ಜಸ್ಟ್ ಅ ಸ್ಕೆಲಿಟನ್. ನಾನು ಯಾವುದೇ ವೆಬ್ ಪೇಜ್ ಮಾಡಬೇಕು ಅಂತಂದರೆ, ಸೊ ದಿಸ್ ಇಸ್ ಆ್ಯಕ್ಚುಯಲ್ ಸ್ಕೆಲಿಟನ್. ಸೊ ಇದು ನನಗೆ ಒಂದು ಸ್ಟ್ರಕ್ಚರ್ ಕೊಡ್ತಾ ಹೋಗುತ್ತೆ. ಈ ಸ್ಟ್ರಕ್ಚರ್ ಕೊಟ್ಟ ಮೇಲೆ ನಾನು ಅದಕ್ಕೆ ಏನೇನೆಲ್ಲ ಫೀಚರ್ಸ್ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ನೀವು ಸ್ಕ್ರೀನಲ್ಲಿ ನೋಡ್ಬೋದು HTML ಅಂತಂದರೆ ಇಟ್ ಈಸ್ ಜಸ್ಟ್ ಅ ಸ್ಕೆಲಿಟನ್. ಒಂದು ಫ್ರೇಮ್ ವರ್ಕ್ ರೆಡಿ ಮಾಡ್ಕೊತೀನಿ ನಾನು ನನ್ನ ಪೇಜಲ್ಲಿ ಏನೇನು ಹೇಗೆ ಯಾವ್ಯಾವ ಪೊಸಿಷನಲ್ಲಿ ನಾನು ಏನೇನು ಕಂಟೆಂಟ್ಸ್ ಹಾಕೋಬೇಕು ಅಂತ. ದೆನ್ ವಾಟ್ ಐಲ್ ಡೂ, ಐ ಲುಕ್ ಇನ್ ಟು ದ ಎಕ್ಸ್ಟ್ರಾ ಫೀಚರ್ಸ್ ಲೈಕ್ ವಾಟ್ ಶುಡ್ ಬಿ ದ ಸ್ಟೈಲ್ ಫಾರ್ ದಟ್ ಪರ್ಸನ್, ರೈಟ್. ಆ್ಯಂಡ್ ನಾವು ವಾಟ್ ಈಸ್ ಹ್ಯಾಪನಿಂಗ್ ಇನ್ ಜಾವಾ ಸ್ಕ್ರಿಪ್ಟ್, HTML CSS ಅಂತಾದಾಗ ಕ್ಯಾಸ್ಕೇಡಿಂಗ್ ಸ್ಟೈಲ್ಸ್ ಶೀಟ್ ವಿಲ್ ಹೆಲ್ಪ್ ಅಸ್ ಟು ಇಂಟ್ರೊಡ್ಯೂಸ್ ದ ಆ್ಯಕ್ಚುಯಲ್ ಸ್ಟೈಲ್ಸ್. ಓಕೆ, ಸೊ ಸ್ಕೆಲಿಟನ್ ಎಲ್ಲ ಒಂದೇ ಥರ ಇರುತ್ತೆ, ಅದಕ್ಕೆ ನಾನು ಸ್ಟೈಲ್ ಡಿಫ್ರೆಂಟ್ ಮಾಡ್ತಾ ಹೋಗ್ತೀನಿ. ನಾವು ಹೇಗೆ ಬೇರೆ ಬೇರೆ ಥರ ಬಟ್ಟೆ ಧರಿಸ್ತೀವೋ ಅದೇ ಥರ ಒಂದೊಂದು ವೆಬ್ ಫಾರ್ಮ್ಗೆ ಅದರದ್ದೇ ಆದ ಪ್ರಾಪರ್ಟೀಸ್ ಇರುತ್ತೆ. ಸೊ ಇನ್ ದ್ಯಾಟ್ ವೇ ವಿ ಕ್ಯಾನ್ ಲುಕ್ ಇನ್ ಟು ದ್ಯಾಟ್. ದೆನ್ ಇಫ್ ಐ ವಾಂಟ್ ಟು ಹ್ಯಾವ್ ಸಮ್ ಬಿಹೇವಿಯರ್, ಸೊ ನೀವು ಸ್ಕ್ರೀನ್ ಮೇಲೆ ಮೌಸ್ ತಗೊಂಡು ಹೋದ ತಕ್ಷಣ ಯಾವುದೋ ಟೆಕ್ಸ್ಟು ಕಲರ್ ಚೇಂಜ್ ಆಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇನ್ನೇನೋ ಆಗುತ್ತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ಅ ಬಿಹೇವಿಯರ್ ಆಫ್ ಎ ಪರ್ಸನ್. ಗಾಟ್ ಇಟ್? ಸೊ ಇಲ್ಲಿ ಏನೇನು ಬೇಕಾಗುತ್ತೆ ಅಂದರೆ ನಮಗೆ normal HTML is just a skeleton. HTML once you have, then I'll be applying some styles. ಸೊ ನಾವು ಹೇಗೆ ಬೇರೆ ಬೇರೆ ಥರ ಡ್ರೆಸ್ಸಿಂಗ್ ಸ್ಟೈಲ್ಗಳು ಹಾಕ್ಕೊತಾ ಹೋಗ್ತೀವೋ, ನಾನು ಕ್ರಿಯೇಟ್ ಮಾಡೋ ವೆಬ್ ಪೇಜ್ಗಳಿಗೆ ವಾಟ್ ಐಲ್ ಡೂ, ಐಲ್ ಸಿಂಪ್ಲಿ ಅಪ್ಲೈ ಸಮ್ ಆಫ್ ದ ಸ್ಟೈಲ್ಸ್. ಹೌ ಇಟ್ ಇಸ್ ಹ್ಯಾಪ್ನಿಂಗ್? ಬೈ ಯೂಸಿಂಗ್ CSS, ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್, ರೈಟ್. ಆ್ಯಂಡ್ ದೆನ್ ಇಫ್ ಯು ವಾಂಟ್ ಟು ಹ್ಯಾವ್ ಸಮ್ ಬಿಹೇವಿಯರ್ಸ್ ಅಂದ್ರೇನು, ಒಬ್ಬ ವ್ಯಕ್ತಿ ಪರಿಸ್ಥಿತಿಗೆ ಹೇಗೆ ಅವನು ಬಿಹೇವ್ ಮಾಡ್ತಾ ಹೋಗ್ತಾನೆ. ಸೊ ಅದೇ ಥರ ಈಗ ನಾನು ಒಂದು ವೆಬ್ ಪೇಜ್ ಇದೆ, ನಾನು ಮೌಸ್ ತೊಗೊಂಡೋದಾಗ ಮೌಸ್ ಆನ್ ಓವರ್, ಮತ್ತು ಯಾವುದೋ ಇವೆಂಟ್ ಏನಾದ್ರು ಮಾಡಬೇಕು ಅಂತಂದರೆ, ಸೊ ಆ ಥರ ಬಿಹೇವಿಯರ್ಸ್ ನಾನು ಕೊಡ್ತಾ ಹೋಗ್ತೀನಿ. ಗಾಟ್ ಇಟ್? ಸೊ ದೋಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ವಿತ್ ದ ಹೆಲ್ಪ್ ಆಫ್ what that is with the help of JavaScript. Is that clear? And then we need to understand what are the tools required to develop a website. ಸೊ ನಾನು ನಿಮಗೆ ನಿನ್ನೆ ಹೇಳಿದ ಹಾಗೆ, ಯಾರೇ ಒಬ್ಬ ಕ್ಲೈಂಟು ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ವಿ ರಿಕ್ವೈರ್ ಅ ಟೂಲ್. ಸೊ ಅದು ಯಾವುದು ಟೂಲ್ ಅಂದರೆ ಇಲ್ಲಿ ಅದನ್ನು ವೆಬ್ ಬ್ರೌಸರ್ ಅಂತ ಹೇಳ್ತೀವಿ. ಸೊ ನಮ್ಮ ಮೊಬೈಲಲ್ಲೂ ಇರುತ್ತೆ, ಗೂಗಲ್ ಕ್ರೋಮ್ ಆಗಿರ್ಬೋದು, ಮೊಜಿಲಾ ಫೈರ್ಫಾಕ್ಸ್ ಆಗಿರ್ಬೋದು, ಸಫಾರಿ ಆಗಿರ್ಬೋದು, ರೈಟ್, ಒಪೆರಾ ಆಗಿರ್ಬೋದು. ಸೊ ದೆರ್ ಆರ್ different types of web browsers, and these web browsers are nothing but client, right? It is an interface. ಸೊ ನಾನು ಇಲ್ಲಿ ಕೂತ್ಕೊಂಡು ಸರ್ವರಲ್ಲಿರೋ ಇನ್ಫಾರ್ಮೇಷನ್ ಫೆಚ್ ಮಾಡಬೇಕು ಅಂತಂದರೆ ದಿಸ್ ವೆಬ್ ಬ್ರೌಸರ್ ವಿಲ್ ಆ್ಯಕ್ಟ್ ಆಸ್ ಅ ಇಂಟರ್ಫೇಸ್, ಮಧ್ಯವರ್ತಿ, ರೈಟ್. ಸೊ ಒಬ್ಬ ವ್ಯಕ್ತಿ ಮತ್ತು ಸರ್ವರ್ ಮಧ್ಯೆ ಈ ವೆಬ್ ಬ್ರೌಸರ್ ಪ್ರಾಮುಖ್ಯತೆ ಹೊಂದಿರುತ್ತೆ, ರೈಟ್. ಆ್ಯಂಡ್ ದೆನ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ಮಾರ್ಕಪ್ ಲ್ಯಾಂಗ್ವೇಜ್ ಅಂದ್ರೇನು ನೆನ್ನೆ ಹೇಳ್ತಿದ್ದೆ ನಾನು ನಿಮಗೆ. ಸೊ ಹೈಪರ್ ಟೆಕ್ಸ್ಟ್ ನಾವು ಡೀಲ್ ಮಾಡ್ತಿರೋದ್ರಿಂದ ಅದನ್ನು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಸೊ HTML is the very essential
language which has to be learned. Then ಅದ್ರ ಜೊತೆಗೆ ಇನ್ನೇನು ಬೇಕು? ಸೊ HTML ಏನಾಯಿತು, ಇಟ್ ಇಸ್ ಅ ಸ್ಕೆಲಿಟನ್. ಅದ್ರ ಮೇಲೆ ನಾನು ಡಿಫ್ರೆಂಟ್ ಸ್ಟೈಲ್ಸ್ ಹಾಕ್ತಾ ಹೋಗಬೇಕು ಅಂತಂದರೆ ಐ ಹ್ಯಾವ್ ಟು ಯೂಸ್ CSS. ನಂತರ ಯಾವ್ದು ಕಲಿಬೇಕು ನಾನು? ಐ ಹ್ಯಾವ್ ಟು ಲರ್ನ್ ಅಬೌಟ್ ಜಾವಾ ಸ್ಕ್ರಿಪ್ಟ್. ಅರ್ಥ ಆಗ್ತಿದೆಯಾ? ಸೊ ಜಾವಾ ಸ್ಕ್ರಿಪ್ಟ್ ಏನು ಮಾಡುತ್ತೆ? ಇಟ್ ವಿಲ್ ಹೆಲ್ಪ್ ಅಸ್ ಟು ನೋ ದ ಬಿಹೇವಿಯರ್. ಓಕೆ, ಸೊ can you just type what is HTML in the chat box? So you have 3 minutes time. So what is HTML? So I just repeat: hypertext markup language. So just type it once in the chat box so that I'll be knowing who is online. That's nice. Sujata, Srinivas, she's active right now. What about others? Okay, I was just asking about the expansion of HTML. So HTML repeat ಮಾಡ್ತಾ ಇದ್ದೀನಿ: ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ನಾರ್ಮಲ್ ಟೆಕ್ಸ್ಟ್ಗೂ ಹೈಪರ್ ಟೆಕ್ಸ್ಟ್ಗೂ ಏನು ಡಿಫ್ರೆನ್ಸು? ನಾರ್ಮಲ್ ಟೆಕ್ಸ್ಟು ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಾನು ಯಾವ ಆ್ಯಕ್ಷನ್ನು ಕಂಡುಬರಲ್ಲ, ರೈಟ್? ರಾದರ್ ಇಫ್ ಯು ಆರ್ ಯೂಸಿಂಗ್ ಹೈಪರ್ ಟೆಕ್ಸ್ಟ್, ದ ಮೊಮೆಂಟ್ ಯು ಕ್ಲಿಕ್ ಆನ್ ದ್ಯಾಟ್ ಇಟ್ ವಿಲ್ ಹೆಲ್ಪ್ ಯು ಟು ನ್ಯಾವಿಗೇಟ್ ಟು ಸಮ್ ಅದರ್ ಪೇಜ್. ಯಾವುದೋ ಒಂದು ವರ್ಡ್ ಇರುತ್ತೆ ಪೇಜಲ್ಲಿ, ಆ ವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನು ಮಾಡುತ್ತೆ? ಇಟ್ ವಿಲ್ ಹೆಲ್ಪ್ ಯು ಟು get the complete information of that. Got it? So in this way, so the basic essential things to start with web designing is what? HTML and CSS. CSS ಅಂತಂದ್ರೆ cascading style sheets. So if someone has joined late, please try to have this concept in your mind. HTML ಅಂತಂದ್ರೆ it is just a skeleton. HTML plus CSS, what happens? It is also helping you to add some styles. ಸೊ ಎಲ್ಲ ಪೇಜು ಒಂದೇ ಥರ ಇರಲ್ಲ ಅಲ್ವಾ? ನಾವು ಒಂದೊಂದು ವೆಬ್ ಪೇಜ್ ಓಪನ್ ಮಾಡಿದಾಗಲೂ ಅದರದ್ದೇ ಆದ ಫೀಚರ್ಸ್ ಇರುತ್ತೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ದ ವೇ ದೇ ಡಿಸ್ಪ್ಲೇ ದ ಕಂಟೆಂಟ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ನಾವು ಇಫ್ ಐ ವಾಂಟ್ ಟು ಹ್ಯಾವ್ ಸ್ಪೆಷಲ್ ಬಿಹೇವಿಯರ್ಸ್, ಸೊ ನಮ್ಮಲ್ಲಿ ಹೇಗೆ ಬಿಹೇವಿಯರ್ಸ್ ಇರುತ್ತೋ ಅದೇ ರೀತಿ ಒಂದು ವೆಬ್ ಪೇಜ್ಗೂ ಕೂಡ ನಾನು ಒಂದು ಬಿಹೇವಿಯರ್ ಕೊಡಬೇಕಾದ್ರೆ I'll be making use of JavaScript. Is that clear? And then what else you need to know? You need to even learn PHP, Java, Python or C#, etc. ಸೊ ಇದೆಲ್ಲ ಏನಕ್ಕೆ ಬೇಕಾಗುತ್ತೆ ಅಂತಂದರೆ ಬ್ಯಾಕ್ ಎಂಡ್ ಕೋಡಿಂಗ್, ರೈಟ್? ಬ್ಯಾಕ್ ಎಂಡ್ ಅಂದರೆ ಏನೀಗ ನಿಮಗೆ ಫ್ರಂಟ್ ಎಂಡ್ ಏನು ಅಂತ ಹೇಳಿದ್ದೆ. ಸೊ ಫ್ರಂಟ್ ಎಂಡಲ್ಲಿ ಏನಾಗುತ್ತೆ? ಯು ವಿಲ್ ಬಿ ಓನ್ಲಿ ಡಿಸ್ಪ್ಲೇಯಿಂಗ್ ದ ಕಂಟೆಂಟ್ಸ್. ನನ್ನ ಹತ್ರ ಡೇಟಾ ಎಲ್ಲ ಇದೆ. ಈಗ ಆ ಡೇಟಾನ ಹೇಗೆ ಡಿಸ್ಪ್ಲೇ ಮಾಡಬೇಕು ನಾನು ಒಂದು ವೆಬ್ ಪೇಜಲ್ಲಿ, ಅದಕ್ಕೆ ನಾನು HTML ಯೂಸ್ ಮಾಡ್ತೀನಿ. ನಾನು ಕಳಿಸಿರೋ ಡೇಟಾ ಸರ್ವರಲ್ಲಿ ಡೇಟಾಬೇಸಲ್ಲಿ ಹೇಗೆ ಸ್ಟೋರ್ ಆಗುತ್ತದೋ ಅದನ್ನು ಮತ್ತೆ ಹೇಗೆ ಆಕ್ಸೆಸ್ ಮಾಡಿ ನಾನು ಮತ್ತೆ ವೆಬ್ ಪೇಜಿಗೆ ಕಳಿಸ್ಬೇಕು, ಅದನ್ನೆಲ್ಲ ಮಾಡಬೇಕಾದ್ರೆ ಐ ಹ್ಯಾವ್ ಟು ಲರ್ನ್ ಅಬೌಟ್ either PHP or Java or Python or C#, etc. There are so many other backend languages. Even we have Ruby, Rails, right? There are different languages available. Got it? And then even you need to learn about text editors like Notepad ++ or Atom brackets or Komodo edit, etc. So usually ಎಲ್ಲರ ಲ್ಯಾಪ್ಟಾಪಲ್ಲೂ ನೋಟ್ಪ್ಯಾಡ್ ಇದ್ದೇ ಇರುತ್ತೆ. ಸೊ ಡಿಫಾಲ್ಟ್ ಒನ್ಸ್ ವಿ ಇನ್ಸ್ಟಾಲ್ OS, you will find Notepad. Is that clear? And now along with this, what else we need to know? We need to learn some of the algorithms. ಸೊ ಅಂದರೆ ಈಗ ಏನಾದ್ರು ಕ್ಯಾಲ್ಕುಲೇಷನ್ಸ್ ಎಲ್ಲ ಬೇಕು ಅಂತಂದಾಗ
ಆ ಪ್ರಾಬ್ಲಮ್ನ ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಬ್ಯಾಂಕಿಂಗ್ ಒಂದು ವೆಬ್ ಡಿಸೈನ್ ಮಾಡ್ತಿದ್ದೀರಾ ಅಂತಂದರೆ, ಬ್ಯಾಂಕಲ್ಲಿ ಯಾವುದೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ತಾರೆ, ಅದು ಬ್ಯಾಂಕ್ ಅವ್ರು ಮಾಡ್ತಾರೆ, ನಮಗೆ ಏಕೆ ಅನ್ನೋದಾದರೆ, ನಾವೀಗ ಬರೀ ಡಿಸೈನಿಂಗ್ ಇದ್ದಿದ್ರೆ ನಂಗೆ ಅದೆಲ್ಲ ಬೇಕಾಗಿಲ್ಲ. ಐ ವಿಲ್ ಬಿ ಓನ್ಲಿ ಫೋಕಸಿಂಗ್ ಆನ್ ಹೌ ಟು ಡಿಸ್ಪ್ಲೇ ದ ಕಂಟೆಂಟ್ಸ್ ಆನ್ ದ ಪೇಜ್. ಬಟ್ ಈಗ ನಾನು ಬ್ಯಾಕ್ ಎಂಡು ನಾನು ಮಾಡಬೇಕು ಅಂತಂದಾಗ ಐ ಹ್ಯಾವ್ ಟು ಲರ್ನ್ ಹೌ ಅ ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ ಈಸ್ ಹ್ಯಾಪನಿಂಗ್ ಇನ್ ದ ಬ್ಯಾಂಕ್. ಸೊ ಬ್ಯಾಂಕಲ್ಲೇ ಬೇರೆ ಥರ ಆಗುತ್ತೆ, ಗಾರ್ಮೆಂಟ್ಸಲ್ಲಿದೆ ಬೇರೆ ಥರ ಆಗುತ್ತೆ. ಸೊ ಎವ್ರಿ ಅಪ್ಲಿಕೇಶನ್ ಡಿಮ್ಯಾಂಡ್ಸ್ ಡಿಫ್ರೆಂಟ್ ಸಾರ್ಟ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. Got it? So that we need to understand. ಸೊ ಟ್ರೆಡಿಷನಲ್ ವೇ ಹೇಗೆ, ನಾವು ಯಾವಾಗಲಾದರೂ ಪ್ರೋಗ್ರಾಮ್ ಕಲಿಯೋಕ್ಕೆ ಅಂತ ಹೋದಾಗ ಯೂಶಲಿ ಏನು ಮಾಡ್ತೀವಿ, ಯಾವುದೊಂದು ಕೋರ್ಸ್ ಸೇರ್ಕೊತೀವಿ, ಅಲ್ಲಿ ಏನೋ ಹೇಳ್ಕೊಡ್ತಾರೆ ಅಂತ ಕೂತ್ಕೊತೀವಿ, ರೈಟ್? ಬಟ್ ಇಫ್ ಯು ವಾಂಟ್ ಟು ಬಿಕಮ್ ಎ ಗುಡ್ programmer or web designer, you have to start developing on your own. Okay, now we'll start with HTML. So now you can make a note. HTML stands for hypertext markup language, right? So what is happening with this? You can create give me a second, I'll be back in 2 minutes. Okay, sorry for the inconvenience. So let us get back to HTML. So HTML stands for hypertext markup language, and is a standard markup language for creating web pages. So ಈಗ ನಮ್ಮಲ್ಲಿ ಬೇರೆ ವರ್ಷನ್ಸ್ಗಳು ಬಂದಿದೆ. So if you are learning now, we will be starting with HTML basics, but ಈಗಿರೋದು HTML5. So if you well words how to ನೀವು ಇದನ್ನ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ you can start your own web pages, right? So HTML ಇನ್ನೇನು ಮಾಡುತ್ತೆ ಇದಲ್ಲದೆ, it will describes the structure of a web page. ಒಂದು ಪೇಜಲ್ಲಿ ಏನೇನೆಲ್ಲ ಇರಬೇಕು, ಅದರ ಪೊಸಿಷನ್ ಎಲ್ಲ ಹೇಗಿರಬೇಕು ಅಂತ HTML ಹೆಲ್ಪ್ ಮಾಡುತ್ತೆ, ರೈಟ್? ಆ್ಯಂಡ್ ಮೋರ್ ಓವರ್ HTML ಏನು ಬರುತ್ತೆ ಅಂತಂದರೆ, ಇಟ್ ಈಸ್ ಆಲ್ ಅಬೌಟ್ ಅ ಸೀರೀಸ್ ಆಫ್ ಎಲಿಮೆಂಟ್ಸ್. ಸೊ ಇಲ್ಲಿ ನಾವು HTML ಕಲಿಬೇಕಾದ್ರೆ ಇಲ್ಲಿ ನಾವು ಶುರು ಮಾಡೋದೇ ಎಲಿಮೆಂಟ್ಸಿಂದ, ರೈಟ್? ಸೊ ಇಲ್ಲಿ HTML ಅಲ್ಲಿ ಎಲಿಮೆಂಟ್ಸ್ ಅಂತ ಹೇಳ್ದಲ್ವ, ಈಗ ಕೋಡಿಂಗ್ ಬಂದಾಗ ಒಂದೊಂದು ಎಲಿಮೆಂಟ್ಸ್ ತಗೊಂಡು ಅದ್ರ ಫೀಚರ್ಸ್ ಕಲಿತಾ ಹೋಗೋಣ. ಸೊ ಬೈ ಯೂಸಿಂಗ್ ದಟ್ ಎಲಿಮೆಂಟ್ ಐ ವಿಲ್ ಬಿ ಏಬಲ್ ಟು ಡಿಸೈನ್ ಮೈ ವೆಬ್ ಪೇಜ್. ಸೊ ಈ ಎಲಿಮೆಂಟ್ಸ್ ಏನು ಮಾಡುತ್ತೆ, ಇಟ್ ವಿಲ್ ಇನ್ಫಾರ್ಮ್ ದ ಬ್ರೌಸರ್ ಹೌ ಟು ಡಿಸ್ಪ್ಲೇ ದ ಕಂಟೆಂಟ್. ಶರತ್ ಕುಮಾರ್ YH, ಅದನ್ನು ನಾನು, ಇದು ನಂದು ಡೇಟಾ, ಈಗ ಇದನ್ನು ನಾನು ಇನ್ಪುಟ್ ಆಗಿ ಕೊಟ್ಟರೆ ಈಗ ಬ್ರೌಸರ್ ನನಗೆ ಹೆಲ್ಪ್ ಮಾಡುತ್ತೆ ಆ ಡೇಟಾನ ಡಿಸ್ಪ್ಲೇ ಮಾಡೋಕ್ಕೆ. ಆದರೆ ಅದು ಯಾವ ಕಲರಲ್ಲಿ ಬರಬೇಕು, ಸೈಜ್ ಎಷ್ಟಿರಬೇಕು, ಗಾಟ್ ಇಟ್, ಅಂಡ್ ಯಾವ ಪೊಸಿಷನಲ್ಲಿ ಬರಬೇಕು ಸ್ಕ್ರೀನಲ್ಲಿ, ವೆದರ್ ಇಟ್ ಶುಡ್ ಬಿ ಅಟ್ ದ ಸೆಂಟರ್ ಆರ್ ದ ಬಾಟಮ್ ಆರ್ ಟು ದ ಲೆಫ್ಟ್ ಕಾರ್ನರ್ ಆರ್ ದ ರೈಟ್ ಕಾರ್ನರ್. So all those things will be decided with the help of HTML elements. And also it will help us to label pieces of content such as this is heading, this is a paragraph, this is a link. So ನಾವು ಹೇಗೆ ಬುಕ್ಕಲ್ಲಿ ಬರೀಬೇಕಾದ್ರೆ ಅಬ್ಸ್ಟ್ರಾಕ್ಟ್ ಇಂಟ್ರೊಡಕ್ಷನ್ ಒಂದು ನಾವು ಪೇಪರ್ಸ್ ಎಲ್ಲ ಮಾಡಬೇಕಾದ್ರೆ ಪಬ್ಲಿಷ್ ಮಾಡಬೇಕಾದ್ರೆ we will be having some pattern ಅಲ್ವಾ. ಸೊ ಅಬ್ಸ್ಟ್ರಾಕ್ಟ್ ಬರಿತೀವಿ, then we will be going with introduction, then the algorithms what we are using and the methodology. Similar way, by using elements easily I can know whether it is a heading or if it is a paragraph or it is a link. Got it? So ಈ ತರ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು. Then along with this, what else is there?
ಸೊ ಇದು ಯಾವ್ದು ನಾ ಹೇಳಿದ್ನಲ್ಲ, ಇದು ಟಿಮ್ ಬರ್ನರ್ಸ್-ಲೀ ಇನ್ 1991 ಹಿ ಗಾಟ್ ಪಬ್ಲಿಷ್ಡ್. ಆ್ಯಂಡ್ ಇದು ಹೇಗೆ ಯೂಸ್ ಮಾಡಬೇಕು ಅದೆಲ್ಲ ಎಲ್ಲಿ ರೆಕಾರ್ಡ್ ಆಗಿದೆ ಅಂತಂದರೆ ವರ್ಲ್ಡ್ ವೈಡ್ ವೆಬ್ ಕನ್ಸಾರ್ಟಿಯಂ. ಸೊ ಅದನ್ನು ನಾವು W3C ಅಂತ ಕರಿತೀವಿ. ವರ್ಲ್ಡ್ ವೈಡ್ ವೆಬ್ ಕನ್ಸಾರ್ಟಿಯಂ, ದಟ್ ಈಸ್ W3C. Okay. So now we'll understand what is a markup language. A markup language is simply a way of annotating a document in such a way as to make annotations distinct from the text being annotated. ಸೊ ನಾ ಹೇಳಿದ್ನಲ್ಲ, ಈಗ ನನ್ನಲ್ಲಿರೋ ಡೇಟಾದಲ್ಲಿ ಹೆಡ್ಡಿಂಗು ಹೈಲೈಟ್ ಆಗಬೇಕು. ಸೊ ಈ ಪೇಜಲ್ಲಿ ನೀವು ನೋಡ್ಬೋದು ಮಾರ್ಕಪ್ ಲ್ಯಾಂಗ್ವೇಜ್ ಬೋಲ್ಡ್ ಆಗಿದೆ ಫಾಂಟ್. ಸೊ ಮತ್ತೆ ಅದರದ್ದು ಸೈಜು ಸ್ವಲ್ಪ ಲಾರ್ಜರ್ ಇದೆ ಕಂಪೇರ್ಡ್ ಟು ದ ಫಾಂಟ್, ದ ಟೆಕ್ಸ್ಟ್ ವಿಚ್ ಇಸ್ ಅಟ್ ದ ಬಿಲೋ, right? And then I have taken 3 different points here. So points ಅನ್ನು ಹೈಲೈಟ್ ಮಾಡಬೇಕಾದ್ರೆ I have used a bulletin. So ಇಲ್ಲಿ ಒಂದು ಸರ್ಕಲ್ ಬುಲೆಟಿನ್ ಯೂಸ್ ಮಾಡಿದ್ದೀನಿ, right? So like this, if you want to mark out anything in the page, ಯಾವುದು ನನಗೆ ಹೈಲೈಟ್ ಮಾಡಬೇಕು ಅದೆಲ್ಲ ಹೇಗೆ ಕಾಣಿಸ್ಬೇಕು ಅಂತ ಡಿಸೈಡ್ ಮಾಡಬೇಕಾದ್ರೆ I'll be using this markup language. ಮತ್ತೆ ನಾನು ಹೇಳಿದಾಗೆ ಇದು ಹೇಗೆ ಬಂತು ನಮಗೆ, ಬಿಕಾಸ್ ಆಫ್ ಪ್ರಿಂಟಿಂಗ್ ಮೀಡಿಯಾ. ಹೇಗೆ ಪೇಪರಲ್ಲಿ ಪ್ರಿಂಟ್ ಮಾಡಬೇಕಾದ್ರೆ ಅವ್ರು ಅದನ್ನೆಲ್ಲ ಡಿಸೈಡ್ ಮಾಡ್ತಿದ್ರು, ಅದರಿಂದನೇ ಇದನ್ನು ಡಿರೈವ್ ಮಾಡೋದ್ರಿಂದ ವಿ ಕಾಲ್ಡ್ ಎಸ್ ಮಾರ್ಕಪ್ ಲ್ಯಾಂಗ್ವೇಜ್, ರೈಟ್? ಸೊ ದೇರ್ ಆರ್ ಸೋ ಮೆನಿ ಮಾರ್ಕಪ್ ಲ್ಯಾಂಗ್ವೇಜಸ್. HTML ಇದೆ, ಟೆಕ್ಸ್ಟ್ ಇದೆ, XML ಇದೆ, XHTML ಇದೆ, ರೈಟ್? ಬಟ್ ನಾವು ಮೋಸ್ಟ್ ಪಾಪ್ಯುಲರ್ is HTML. ಸೊ ವಿ ಆರ್ ಡಿಪೆಂಡಿಂಗ್ ಆನ್ HTML. Okay. And this markup is a way to indicate information about the content that is distinct from the content, and this information about content in HTML is implemented via tags. ಸೊ ಇಲ್ಲಿ ಏನಂತಂದರೆ, ಈಗ ನಾನು ಅದನ್ನು ಅಂದರೆ ಈಗ ನಾವು ಬರಿತಿರೋ ಡೇಟಾದಲ್ಲಿ ಈ ಒಂದು ಪ್ಯಾರಾಗ್ರಾಫ್ ಬರ್ದಿದ್ದೀನಿ ಅಂತಂದರೆ ಯಾವುದು ಹೆಡ್ಡಿಂಗ್ ಆಗಬೇಕು, ಯಾವುದು ನೆಕ್ಸ್ಟ್ ಪ್ಯಾರಾಗ್ರಾಫು, ಸೊ ಅಲ್ಲಿ ಬೇರೆ ಏನಾದ್ರು ಲಿಂಕ್ ಬಂದಿದೆಯಾ, ಇಲ್ಲ ಏನಾದ್ರು ಅದನ್ನ ಬೋಲ್ಡ್ ಮಾಡಬೇಕಾ ನಾನು, ಆ ಥರ ಇದೆಲ್ಲ ನಾನು ಮಾಡಬೇಕು ಅಂತಂದರೆ ದಟ್ ವಿಲ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ಟ್ಯಾಗ್ಸ್. ಸೊ ಮತ್ತೆ ನೋಡೋಣ ಟ್ಯಾಗ್ಸ್ ಅಂದರೆ ಏನು, ಅದೆಲ್ಲ ಡಿಟೇಲ್ ಆಗಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ. ಸೊ ಇದಕ್ಕೆ ಮೊದಲು ವಿ ಆಲ್ಸೋ ಹ್ಯಾಡ್ XHTML. ಇದು ಹೇಗೆ ಅಂತಂದರೆ ಸ್ವಲ್ಪ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಬೇಕಿತ್ತು. HTMLಗೂ XHTMLಗೂ ಏನಪ್ಪ ಡಿಫ್ರೆನ್ಸ್ ಅಂತಂದರೆ, XHTML ವಾಸ್ ವೆರಿ ಮಚ್ ಸ್ಟ್ರಿಕ್ಟ್ ಇನ್ ಇಟ್ಸ್ ರೂಲ್ಸ್. ಸೊ ನಾನೇನೋ ಬರೀಬೇಕು ಅಂತಂದರೆ ಪ್ರಾಪರಾಗಿ ಫಾಲೋ ಮಾಡಬೇಕಿತ್ತು ಸಿಂಟ್ಯಾಕ್ಸ್ ಎಲ್ಲ. ಇಫ್ ಐ ಆಮ್ ನಾಟ್ ಫಾಲೋಯಿಂಗ್ ಪ್ರಾಪರ್ಲಿ ದೆನ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ರಾಂಗ್. ಬಟ್ ಇಲ್ಲಿ ಆ ಪ್ರಾಬ್ಲಮ್ ಇಲ್ಲ. HTML ಯೂಸ್ ಮಾಡಬೇಕಾದ್ರೆ ಇಟ್ ಈಸ್ ಲೈಕ್ ಕಂಪೇಟಿವ್ಲಿ ಫ್ರೀ ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಪ್ರಾಕ್ಟೀಸ್, ರೈಟ್? ಮತ್ತು ಇಲ್ಲಿ ನೀವು ನೋಡ್ಬೋದು HTML5 ಹೇಳಿದ್ನಲ್ಲ. ಸೊ ದಿಸ್ ಇಸ್ ದ ಲೇಟೆಸ್ಟ್ ವರ್ಷನ್ ವಿಚ್ ವಿ ಹ್ಯಾವ್ ರೈಟ್ ನೌ. ಆ್ಯಂಡ್ ಇದೆಲ್ಲ ಎಲ್ಲಿ ಸ್ಪೆಸಿಫೈ ಆಗಿದೆ ಅಂತಂದರೆ ವಿ ಹ್ಯಾವ್ ಒನ್ ಮೋರ್ ಗ್ರೂಪ್ ದಟ್ ಈಸ್ WG, ದಟ್ ಈಸ್ ವೆಬ್ ಹೈಪರ್ ಟೆಕ್ಸ್ಟ್ ಅಪ್ಲಿಕೇಶನ್ ಟೆಕ್ನಾಲಜಿ ವರ್ಕಿಂಗ್ ಗ್ರೂಪ್. ಸೊ ನಾನು W3 ಕನ್ಸಾರ್ಟಿಯಮ್ ಹೇಳಿದ್ನಲ್ಲ, ವರ್ಲ್ಡ್ ವೈಡ್ ವೆಬ್ ಕನ್ಸಾರ್ಟಿಯಮ್, ಅದೇ ಥರ ಅದು ಅಂದರೆ ಸ್ಟ್ಯಾಂಡರ್ಡೈಸ್ ಮಾಡ್ತಾ ಹೋಗ್ತಿದ್ದಾರೆ. HTML ಇಂದ HTML5 ತನಕ ವರ್ಷನ್ಸ್ ಚೇಂಜ್ ಆಗಿ ನಾವು ವಿ ಹ್ಯಾವ್ ಲಾಟ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಟ್ಯಾಗ್ಸ್ involved in this. So web designing will be much more easier nowadays, right? And now we need to understand the main aim of HTML. ಸೊ ಈಗ ನಾನು ಮಾರ್ಕಪ್ ಹೇಳಿದ್ದೆ ಅಲ್ವಾ, ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಟ್ಯಾಗ್ ನಾನು ಯೂಸ್ ಮಾಡ್ತಾ ಇದ್ದೀನಿ, ಅದು ಬ್ರೌಸರ್ಗೆ ಅರ್ಥ ಆಗ್ತಿಲ್ಲ ಅಂತಂದರೆ ಅದನ್ನು ಹೇಗೆ ನಾನು ಡೀಲ್ ಮಾಡಬೇಕು? XHTML ಏನಾಗ್ತಿತ್ತು, ಅದು ನಂಗೆ ಅರ್ಥ ಆಗ್ತಿಲ್ಲ, ಸೊ ಯು ಹ್ಯಾವ್ ಮೆನ್ಷನ್ಡ್ ಇಟ್ ರಾಂಗ್ ಅಂತ ಹೇಳ್ಬಿಟ್ಟು ಅದು it was not helping you to display the contents. But ಇಲ್ಲಿ ಏನಾಗುತ್ತೆ, it will also look into the invalid markup. ಸೊ ಅದನ್ನ ಹೇಗೆ ಡೀಲ್ ಮಾಡಬೇಕು ಅಂತ HTML5 ಅಲ್ಲಿ ಅಡ್ರೆಸ್ ಮಾಡಿದ್ದಾರೆ, ರೈಟ್? ಆ್ಯಂಡ್ ದಿಸ್ ಪ್ರೊವೈಡ್ಸ್ ಅನ್ ಓಪನ್ ನಾನ್ ಪ್ರೊಪ್ರೈಟರಿ ಪ್ರೋಗ್ರಾಮಿಂಗ್ ಫ್ರೇಮ್ವರ್ಕ್. ಅಂದರೆ ಇದೆಲ್ಲ ಹೇಗೆ ಓಪನ್ ಸೋರ್ಸ್, ಯಾರು ಬೇಕಾದ್ರೂ ಆರಾಮಾಗಿ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು, ರೈಟ್? And it is also compatible with the existing web. So already ನೀವು existing web ಪೇಜ್ಗಳಿತ್ತು ಅಂತಂದರೆ, ಅವ್ರ ವೆಬ್ಸೈಟ್ಸ್ ಇತ್ತು ಅಂತಂದರೆ, you can add your own pages in the later stages. Got it? So now we'll understand what is the syntax of this HTML. Okay.
ಸೊ HTML ಏನೇನಿರುತ್ತೆ? So please remember HTML document. Let me show you an example. Okay, now you can see one simple example. ಯಾರಾದರೂ ಒಂದು HTML ಕೋಡ್ ಬರಿಬೇಕು ಅಂತಂದರೆ, ಸೊ ಫಸ್ಟ್ ಏನು ಮಾಡಬೇಕು? ಯು ಪ್ಲೀಸ್ ಓಪನ್ ಅ ನೋಟ್ ಪ್ಯಾಡ್ ಇನ್ ಯುವರ್ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್. ನೋಟ್ ಪ್ಯಾಡ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ದೆನ್ ಯು ನೀಡ್ ಟು ರೈಟ್ ದ ಕಂಟೆಂಟ್ಸ್ ಲೈಕ್ ದಿಸ್. ಸೊ ದಿಸ್ ಇಸ್ ಒನ್ ಸಿಂಪಲ್ ಎಕ್ಸಾಂಪಲ್. ಸೊ ಇಲ್ಲಿ ನೋಡ್ಬೋದು ನೀವು, ಫಸ್ಟ್ ಲೈನ್ ಅಂತ ಏನಂತಿದೆ ಇಲ್ಲಿ, ಡಾಕ್ ಟೈಪ್ HTML. ಮತ್ತು ಇಲ್ಲಿ ನೋಡ್ಬೋದು ನೀವು, ಎವ್ರಿಥಿಂಗ್ ಈಸ್ ರಿಟರ್ನ್ ಇನ್ಸೈಡ್ ಅ ಆಂಗ್ಲರ್ ಬ್ರೇಸಸ್. ಸೊ ಎರಡು ಇನ್ವರ್ಟೆಡ್ ವಿ ಎತ್ತ ನೋಡಿ ಇಲ್ಲಿ. ಸೊ ಒಂದು ಆಂಗ್ಲರ್ ಬ್ರಾಕೆಟ್ ಓಪನ್ ಮಾಡಿದ್ದೀನಿ, ಮತ್ತು ಸೂನ್ ಆಫ್ಟರ್ ಡಾಕ್ ಟೈಪ್ HTML ಅದನ್ನು ಕ್ಲೋಸ್ ಮಾಡಿದ್ದೀನಿ. ಗಾಟ್ ಇಟ್? ಸೊ ಈ ಥರ ಒಂದೊಂದು ಕೂಡ ಏನಾಗುತ್ತೆ, ಇದನ್ನ ಒಂದು ನಾವು ಟ್ಯಾಗ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ಸೊ ನಾವು ದ ಫಸ್ಟ್ ಲೈನ್ ಈಸ್ ಯೂಸ್ ಟು ಇನ್ಫಾರ್ಮ್ ದಟ್ ದಿಸ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಬಿಲಾಂಗ್ಸ್ ಟು HTML ಟೈಪ್. ಯಾಕೆಂದರೆ ನಾನು ನಾರ್ಮಲ್ ಡಾಕ್ಯುಮೆಂಟಲ್ಲಿ ಏನು ಮಾಡ್ತೀನಿ, ಸುಮ್ಮನೆ ನಂದು ಡೇಟಾನ ಟೈಪ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಮಾಮೂಲಿ ವರ್ಡ್ ಫೈಲ್ ಓಪನ್ ಮಾಡಿದ್ರೆ ಯು ಕ್ಯಾನ್ ಸಿ ಓನ್ಲಿ ದ ಆ್ಯಕ್ಚುಯಲ್ ಡೇಟಾ. But if I want to inform the browser this is not a normal data and this is of HTML type ಅಂತ ಹೇಳಬೇಕಾದ್ರೆ, the first line should be always not doc type HTML. So please remember and you can make a note on this. ಇದನ್ನ ನೀವು ಬುಕ್ಕಲ್ಲಿ ಬೇಕಾದ್ರೆ ಬರ್ಕೋಬಹುದು. ಇದನ್ನ ಹೇಗೆ ರನ್ ಮಾಡಬೇಕು? ಲ್ಯಾಪ್ಟಾಪಲ್ಲಿ ಆರ್ ಇನ್ ಯುವರ್ ಕಂಪ್ಯೂಟರ್, ಓಪನ್ ನೋಟ್ ಪ್ಯಾಡ್ and you can type this. And then comes the next step. So save as ಹೋಗ್ಬಿಟ್ಟು you need to select all files at the bottom, ಮತ್ತೆ extension should be .html. ಗೊತ್ತಾಗ್ತಿದೆಯಾ? So there is lot of differences. So dot doc ಅಂದ್ರೇನು? It is of type document. ಇದು ನಾರ್ಮಲ್ ಡಾಕ್ಯುಮೆಂಟ್ ಅಂತ. ಬಟ್ ನಾನು ಅದರ ಫೈಲ್ಗೆ ನಾನು .html ಅಂತ ಕೊಟ್ಟರೆ ಅದೇನು ಹೇಳುತ್ತೆ? ಇಟ್ ಈಸ್ ಆಫ್ ಟೈಪ್ ಯಾವ ಟೈಪ್ ಇದು? ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಅಂದರೆ ಇಲ್ಲಿರೋದು ಹೇಗೆ ಡಿಸ್ಪ್ಲೇ ಆಗಬೇಕು ಅಂತ ಹೇಳ್ತಾ ಇರೋದು ನಾವು. ರೈಟ್? ಸೊ ಜಸ್ಟ್ ಮೇಕ್ ಅ ನೋಟ್ ಆನ್ ಆಲ್ ದ ಪ್ಯಾರಾಮೀಟರ್ಸ್ ವಿಚ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್. ಈಗ HTML ನೆಕ್ಸ್ಟ್ ಲೈನ್ ನೋಡಿ ಏನಿದೆ, ಬ್ರೇಸಸ್ ಒಳಗೆ ಹ್ಯಾವ್ ರಿಟರ್ನ್ HTML ಅಲ್ವಾ? ಸೊ ಪ್ಲೀಸ್ ರಿಮೆಂಬರ್ ದಿಸ್ ಇಸ್ ದ ರೂಟ್ ಎಲಿಮೆಂಟ್. ಸೊ ಈ ಥರ ಒಂದೊಂದು ಬ್ರಾಕೆಟ್ ಒಳಗಡೆ ಬರ್ದಿರೋದು ಒಂದೊಂದು ಎಲಿಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ ನಾವು. ಸರಿನಾ? ಎಲಿಮೆಂಟ್ಸ್ ಕೆಲಸ ಏನು? ಬ್ರೌಸರು ಡೇಟಾನ ಹೇಗೆ ಡಿಸ್ಪ್ಲೇ ಮಾಡಬೇಕು ಅಂತ ಇನ್ಫಾರ್ಮ್ ಮಾಡೋಕ್ಕೋಸ್ಕರ ಈ ಎಲಿಮೆಂಟ್ ಯೂಸ್ ಮಾಡ್ತಾ ಇರೋದು ನಾವು. ಅರ್ಥ ಆಗ್ತಿದೆಯಾ? ಇನ್ನೇನು ಕಷ್ಟದಲ್ಲ ಇದು. Element is nothing but it is informing the browser how to display the content. Right? So next ನೋಡಿ ಏನಿದೆ, ಈಗ HTML ಅಂತ ಸೆಕೆಂಡ್ ಲೈನಲ್ಲಿ ಏನಿದೆ, ಇದೇನು ಹೇಳ್ತಾ ಇದೆ? ದಿಸ್ ಇಸ್ ಅ ರೂಟ್ ಎಲಿಮೆಂಟ್ ಅಂತ. ಅಂದರೆ ನೀವು HTML ಫೈಲ್ ಅಂತ ನೀವು ಡಿಕ್ಲೇರ್ ಮಾಡಿದ ತಕ್ಷಣ ನೀವೇನೇನು ಇದ್ರೊಳಗೆ ಬರಿತೀರಾ, HTML ಒಳಗೆ ಬರಿತೀರಾ, ಅದೆಲ್ಲ ಕೂಡ ಬ್ರೌಸರ್ ಒಳಗೆ, ಅಂದರೆ ಒಂದು ವೆಬ್ ಪೇಜಲ್ಲಿ ಹೇಗೆ ಕಾಣಿಸ್ಬೇಕು ಅಂತ ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ. ರೈಟ್? ಸೊ ನೆಕ್ಸ್ಟ್ ಏನು ಹಾಕೊಂಡಿದ್ದೀನಿ, ದೆರ್ ಇಸ್ ಅ ಎಲಿಮೆಂಟ್ ಕಾಲ್ಡ್ ಹೆಡ್. ರೈಟ್? ಸೊ ಇದೇನು ಕನ್ಸಿಡರ್ ಮಾಡುತ್ತೆ ಅಂತಂದರೆ, ದಿಸ್ ವಿಲ್ ಹ್ಯಾವ್ ದ ಮೆಟಾ ಇನ್ಫಾರ್ಮೇಶನ್ ಅಬೌಟ್ ದ HTML ಪೇಜ್. ಸೊ ಮೆಟಾ ಇನ್ಫಾರ್ಮೇಶನ್ ಅಂತಂದರೆ ಈ ಪೇಜಿನ ಬಗ್ಗೆ ಸ್ವಲ್ಪ ಮಾಹಿತಿ ಏನಿರುತ್ತೆ ಅದು ಈ ಹೆಡ್ಡಲ್ಲಿ ಕೂತ್ಕೊಳ್ಳುತ್ತೆ. ಸರಿನಾ? ದೆನ್ ಕಮ್ಸ್ ದ ಟೈಟಲ್. ಸೊ ಟೈಟಲ್ ಅಂತಂದರೆ ನೀವು ಯಾವುದೇ ಒಂದು ವೆಬ್ಸೈಟ್ ಓಪನ್ ಮಾಡಿ ಲೆಫ್ಟಲ್ಲಿ ಆ ಪೇಜ್ಗೆ ಒಂದು ಹೆಸರನ್ನು ಕೊಟ್ಟಿರ್ತಾರೆ. ರೈಟ್? ಸೊ ಆ ಕಂಟೆಂಟ್ಸ್ ಯಾವುದರಿಂದ ಬರುತ್ತೆ? ವಿತ್ ದ ಹೆಲ್ಪ್ ಆಫ್ ಟೈಟಲ್. ಸೊ ಟೈಟಲ್ ನೋಡಿ, ಅದು ಟೈಟಲ್ ಆದ ತಕ್ಷಣ ಕ್ಲೋಸ್ ಆಗ್ತಿದೆ. ಪ್ಲೀಸ್ ರಿಮೆಂಬರ್ ಎವ್ರಿ ಎಲಿಮೆಂಟ್ ಒನ್ಸ್ ಯು ಓಪನ್ ಇಟ್ ಹ್ಯಾಸ್ ಟು ಬಿ ಕ್ಲೋಸ್ಡ್. ಅದನ್ನು ಕ್ಲೋಸ್ ಮಾಡೋದು ಹೇಗೆ? ಬೈ ಯೂಸಿಂಗ್ ಒನ್ ಫಾರ್ವರ್ಡ್ ಸ್ಲ್ಯಾಶ್. ಸೊ ಇಲ್ಲಿ ನೋಡ್ಬೋದು ನೀವು, HTML ಓಪನ್ ಆಗಿದೆ, ಇಲ್ಲಿ HTML ಓಪನ್ ಆಗಿದೆ, ಮತ್ತು ಲಾಸ್ಟಲ್ಲಿ HTML ಕ್ಲೋಸ್ ಆಗಿದೆ, ಬಿಕಾಸ್ ದಿಸ್ ಇಸ್ ದ ರೂಟ್ ಎಲಿಮೆಂಟ್. ನಂತರ ಏನು ಮಾಡಿದ್ದೀನಿ, ಹೆಡ್ ಓಪನ್ ಮಾಡಿದ್ದೀನಿ, ಹೆಡ್ ಒಳಗಡೆ ಒಂದು ಟೈಟಲ್ ಹಾಕ್ಕೊಂಡಿದ್ದೀನಿ.
ಸೊ ಟೈಟಲ್ ಇಲ್ಲೇ ಕ್ಲೋಸ್ ಆಯಿತು. ಕ್ಲೋಸ್ ಹೇಗೆ ಮಾಡಬೇಕು? ಬೈ ರೈಟಿಂಗ್ ಎ ಫಾರ್ವರ್ಡ್ ಸ್ಲ್ಯಾಶ್ ಆ್ಯಂಡ್ ದೆನ್ ದ ಟೈಟಲ್. ಸಿಮಿಲರ್ಲಿ ಹೆಡ್ ಹೇಗೆ ಕ್ಲೋಸ್ ಮಾಡೋದು? ಫಾರ್ ದ ಸೇಮ್ ಎಲಿಮೆಂಟ್ ಯು ಹ್ಯಾವ್ ಟು ಇನ್ಸರ್ಟ್ ಒನ್ ಫಾರ್ವರ್ಡ್ ಸ್ಲ್ಯಾಶ್. ದೆನ್ ಐ ಆಮ್ ಕ್ಲೋಸಿಂಗ್. ಸೊ ಐ ಆಮ್ ಜಸ್ಟ್ ಓಪನಿಂಗ್ ದ ಬಾಡಿ ಪಾರ್ಟ್. ಈಗ ಬಾಡಿ ಅಂತಂದರೆ HTML ಪೇಜಲ್ಲಿ, ನಿಮ್ಮ ವೆಬ್ ಪೇಜಲ್ಲಿ ಮಧ್ಯೆ ಏನು ಬರಬೇಕು ಅಂತಂದರೆ ಮೈನ್ ಕಂಟೆಂಟ್ಸ್ ಏನು ಅಂತ. ಆಮೇಲೆ ನೀವು ನೋಡ್ಬೋದು ಐ ಹ್ಯಾವ್ ಯೂಸ್ಡ್ H1 ಅಲ್ವಾ. ಸೊ ಈ ಬಾಡಿ ಎಲಿಮೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಡಿಫೈನ್ಸ್ ದ ಡಾಕ್ಯುಮೆಂಟ್ಸ್ ಬಾಡಿ ಆ್ಯಂಡ್ ಇಟ್ ಈಸ್ ಅ ಕಂಟೈನರ್ ಫಾರ್ ಆಲ್ ದ ವಿಸಿಬಲ್ ಕಂಟೆಂಟ್ಸ್, ರೈಟ್. ಸೊ ಹೆಡ್ಡಿಂಗ್ ಆಗಿರ್ಬೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು, ನೀವು ಏನೇನು ಆಗ್ತಾ ಹೋಗ್ತೀರ ವೆಬ್ ಪೇಜಲ್ಲಿ ಏನೇನು ಕಂಟೆಂಟ್ಸ್ ಬರುತ್ತೆ ಅದೆಲ್ಲ ಬಾಡಿ ಸೆಕ್ಷನಲ್ಲಿ ಬರಬೇಕದು. ಗಾಟ್ ಇಟ್? ಆ್ಯಂಡ್ ದೆನ್ ಯು ನೀಡ್ ಟು ನೋ ವೈ ವಿ ಆರ್ ಯೂಸಿಂಗ್ H1. ಸೊ ಇಲ್ಲಿ H1 ಅಂತಂದ್ರೇನು? ದಿಸ್ ವಿಲ್ ಹೆಲ್ಪ್ ಯು ಟು ಹ್ಯಾವ್ ಅ ಹೆಡ್ಡಿಂಗ್. ಆಮೇಲೆ ಇಲ್ಲೇನಂತಂದರೆ ಹೆಡ್ಡಿಂಗಲ್ಲಿ ಈಗ ನನಗೆ ಸ್ವಲ್ಪ ಹೆಡ್ಡಿಂಗ್ ದೊಡ್ಡದಾಗಬೇಕಾಗುತ್ತೆ, ಸ್ವಲ್ಪ ಸೈಜ್ ಚಿಕ್ಕದಾಗಬೇಕಾಗುತ್ತೆ, ರೈಟ್. ಇಫ್ ಯು ವಾಂಟ್ ಟು ವೇರಿ ಲೈಕ್ ದಿಸ್ ಯು ಕ್ಯಾನ್ ವೇರಿ ಬೈ ಟೇಕಿಂಗ್ ನಂಬರ್ಸ್ H1, H2, H3, H4, H5, H6 ಇದರ ನಂಬರ್ಸ್ ಕೊಡ್ತಾ ಹೋಗ್ಬೋದು ನಾನು. ಬಟ್ H1 ಕೊಟ್ಟಾಗ ಏನಾಗುತ್ತೆ? ದಿಸ್ ವಿಲ್ ಹ್ಯಾವ್ ದ larger size heading. Got it? And next line you can see I have taken paragraph. So paragraph ಏನಕ್ಕೆ ಹೆಲ್ಪ್ ಆಗ್ತಾ ಇದೆ? This is helping me to have a paragraph. ಅಂದರೆ ನಾನು ಇದರೊಳಗೆ ಏನೇನೆಲ್ಲ ಬರಿತೀನಿ ಅಷ್ಟು ಒಂದು ಪ್ಯಾರಾಗ್ರಾಫ್ ಅಂತ ಆಗುತ್ತೆ. ನಾನು ಇಲ್ಲಿ ಜಸ್ಟ್ ಒಂದೊಂದು ವರ್ಡ್ 3 ವರ್ಡ್ಸ್ ಹಾಕಿದ್ದೀನಿ. ಬಟ್ ಇಫ್ ಯು ಆರ್ ಇನ್ಸರ್ಟಿಂಗ್ ಟೂ ಮಚ್ ಆಫ್ ಕಂಟೆಂಟ್ ಯು ಕ್ಯಾನ್ ಡಿಸೈಡ್ ವಾಟ್ ಶುಡ್ ಬಿ ದ ಫಸ್ಟ್ ಪ್ಯಾರಾಗ್ರಾಫ್. ಸೊ ಈಗ ನಾನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಬೇಕು ಅಂತಂದರೆ then you have to once again open P, ಮತ್ತೆ ಅದರೊಳಗಡೆ ಕಂಟೆಂಟ್ಸ್ ಎಲ್ಲ ಹಾಕಿದ್ಮೇಲೆ again you have to close it. Got it? So please remember, ಒಂದು HTML ಎಲಿಮೆಂಟ್ ಹೇಗಾಗುತ್ತೆ ಅಂತಂದರೆ ಒಂದು ಎಲಿಮೆಂಟಲ್ಲಿ ಸ್ಟಾರ್ಟ್ ಅಂದರೆ ಸ್ಟಾರ್ಟಿಂಗ್ ಒಂದು ಟ್ಯಾಗ್ ನೇಮ್ ಬರುತ್ತೆ, ಮಧ್ಯ ಕಂಟೆಂಟ್ಸ್ ಬರುತ್ತೆ, ಮತ್ತೆ ಅದನ್ನು ನಾವು ಕ್ಲೋಸ್ ಮಾಡ್ತೀವಿ, ರೈಟ್. ಸೊ ಆಸ್ ಯು ಕ್ಯಾನ್ ಸಿ ಇನ್ H1 and P. H1 ಅಂದ್ರೇನು? It is a tag name. H1 is a tag name, P is a tag name, head is a tag name, title is a tag name. ಅರ್ಥ ಆಗ್ತಿದೆಯಾ? ಸೊ ಅದಾದಮೇಲೆ ಆ್ಯಕ್ಚುಯಲ್ ಡೇಟಾ ಏನು ಅಂತ ಮಧ್ಯ ಬರೋದು, ಕೊನೆಗೆ ಅದನ್ನು ಕ್ಲೋಸ್ ಮಾಡಬೇಕು ನಾನು. ಕ್ಲಿಯರ್? ಎನಿ ಡೌಟ್ ಸೋ ಫಾರ್? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಸೊ ಇದು HTML ನೀವು ಹಿಸ್ಟ್ರಿ ನೋಡೋಕೆ ಹೋದರೆ ಇಟ್ ಆಲ್ ಸ್ಟಾರ್ಟೆಡ್ ಇನ್ ದ ಇಯರ್ 1989. ಓಕೆ. ಸೊ ಯಾರು ಶುರು ಮಾಡಿದ್ದನ್ನ? ಟಿಮ್ ಬರ್ನರ್ಸ್ ಲೀ. ಸೊ ಅಟ್ಲೀಸ್ಟ್ ಯು ಕ್ಯಾನ್ ರಿಮೆಂಬರ್ ದಿಸ್ ನೇಮ್, ರೈಟ್. ಸೊ ಅವರು ಯಾವಾಗ ಅರ್ಪನಟ್ ಪ್ರಾಜೆಕ್ಟ್ ಎಲ್ಲ ಶುರುವಾಯಿತು, ಸೊ ಲೇಟೆಸ್ಟ್ ಹಿ ವಾಂಟೆಡ್ ಟು ಆಕ್ಸೆಸ್ ದ ಡಾಕ್ಯುಮೆಂಟ್ಸ್ ಅಕ್ರಾಸ್ ದ ಗ್ಲೋಬ್, ಹೆನ್ಸ್ ಹಿ ಡಿಸೈಡೆಡ್ ಟು ಕಮ್ ಔಟ್ ವಿತ್ ಒನ್ ಪರ್ಟಿಕ್ಯುಲರ್ technique, that is by using World Wide Web, right, in the year 1989. ಯಾರು ಇನ್ವೆಂಟ್ ಮಾಡಿದ್ದು? ಟಿಮ್ ಬರ್ನರ್ಸ್ ಲೀ, ರೈಟ್. ಮತ್ತೆ 89 ಅವನು ವರ್ಲ್ಡ್ ವೈಡ್ ವೆಬ್ ಕಂಡಿಡಿದ. ಮತ್ತೆ 1991 ಹಿ ಇಂಟ್ರೊಡ್ಯೂಸ್ ಅಬೌಟ್ HTML. HTML ಶುರುವಾಗಿದ್ದೆ 1991, ರೈಟ್. ಮತ್ತೆ 1993 ಸ್ವಲ್ಪ ಅಪ್ಡೇಷನ್ ಆಯಿತು, ಅದನ್ನು HTML+ ಅಂತ ಹೇಳಿದ್ರು. ಮತ್ತೆ 1995 ಏನಾಯಿತು? HTML 2.0 ಅಂತ ಲಾಂಚ್ ಮಾಡಿದ್ರು, ರೈಟ್. ಆಮೇಲೆ 1997 ಆ್ಯಕ್ಚುಲಿ W3 ರೆಕಮೆಂಡೇಶನ್ ಆಗಿ HTML 3.2 ಅಂತ ಆಯಿತು. ಮತ್ತು 1999 HTML 4.01 ಅಂತ ವರ್ಷನ್ ಬಂತು. ಆಮೇಲೆ 2000 ಏನಾಯಿತು? ದೇ ಇಂಟ್ರೊಡ್ಯೂಸ್ XHTML. ಸೊ XHTML ಏನಕ್ಕೆ ಪಾಪ್ಯುಲರ್ ಆಗಲಿಲ್ಲ ಅಂತಂದರೆ ಇಟ್ ಇಸ್ ವೆರಿ ಸ್ಟ್ರಿಕ್ಟ್ ಇನ್ ದ ಸೆನ್ಸ್ ದ ರೂಲ್ಸ್ ಆರ್ ವೆರಿ ರಿಜಿಡ್. ಸೊ ನಾನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ HTML ಟ್ಯಾಗ್ಗಳು ಕರೆಕ್ಟಾಗಿ ಆಗಿಲ್ಲ ಅಂತಂದ್ರು ಇಟ್ ವಿಲ್ ವರ್ಕ್, ಬಟ್ XHTML ಇಟ್ ವಾಸ್ ನಾಟ್ ಹ್ಯಾಪ್ನಿಂಗ್. ಸೊ ರೈಟ್. ಸೊ ಆ ಥರ ಅಪ್ಡೇಷನ್ ಆಗಿ
ಈಗ ಆಕ್ಚುಲಿ HTML 5 ಬಂದಿದ್ದು 2014 ಅಲ್ಲಿ, ರೈಟ್. ಸೊ 2012 ಅಲ್ಲಿ HTML 5 ವರ್ಷನ್ ಬಂತು. ಸೊ 2017 ಅಲ್ಲಿ ಲೇಟೆಸ್ಟ್ ಯಾವುದಾಗಿದೆ, HTML 5.2 ಈಗ ರನ್ನಿಂಗ್ ಅಲ್ಲಿ ಇದೆ. Is that clear? So now how to do this? You have to go to the start button in your laptop or in your computer. Then you can search for Notepad, open and text editor. ಅದನ್ನ ಟೆಕ್ಸ್ಟ್ ಎಡಿಟರ್ ಅಂತ ಹೇಳ್ತೀವಿ. ನೀವು ನೋಟ್ಪ್ಯಾಡ್ ಹೋಗ್ಬೋದು, ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ನೋಟ್ಪ್ಯಾಡ್ ಪ್ಲಸ್ ಪ್ಲಸ್ ಕೂಡ ಇರ್ಬೋದು ನಿಮ್ಮಲ್ಲಿ. ಆಮೇಲೆ ನಾನು ಈ ಕೋಡ್ ಏನು ತೋರಿಸಿದೆ ಇದನ್ನ ಟೈಪ್ ಮಾಡಿ, ರೈಟ್. ಇದನ್ನ ಟೈಪ್ ಮಾಡಿ ನೀವು ಸೇವ್ ಮಾಡಬೇಕಾದ್ರೆ ಪ್ಲೀಸ್ ರಿಮೆಂಬರ್ ದ ಎಕ್ಸ್ಟೆನ್ಷನ್ ಶುಡ್ ಬಿ .html. ಅರ್ಥ ಆಗ್ತಿದೆಯಾ? ಎಕ್ಸ್ಟೆನ್ಷನ್ .html ಕೊಡಲಿಲ್ಲ ಅಂತ ಏನಾಗುತ್ತೆ, ಬ್ರೌಸರ್ಗೆ ಅರ್ಥ ಆಗಲ್ಲ ಅದು. ಬಿಕಾಸ್ ದ ಮೊಮೆಂಟ್ ಯು ಮೆನ್ಷನ್ ದಿಸ್ .html ಬ್ರೌಸರ್ಗೆ ಅರ್ಥ ಆಗುತ್ತೆ. ಸೊ ಇದರಲ್ಲಿರೋ ಕಂಟೆಂಟ್ಸ್ನ ನಾನು ಅವರು ಯಾವ ಟ್ಯಾಗ್ ಯೂಸ್ ಮಾಡಿದ್ದಾರೆ ಅದ್ರ ಪ್ರಕಾರ ನಾನು ಡಿಸ್ಪ್ಲೇ ಮಾಡಬೇಕು ಅಂತ ಅರ್ಥ ಮಾಡ್ಕೊಳುತ್ತದೆ. Is that clear? So if you are interested, you can try, and then we can move for the next nested ones. Okay, so you can actually start doing that. So wait a second, I'll show how to do that. So meanwhile, you please copy this. Finish copying. I'll just discuss few more tags, then we'll get into the codings. So ಈಗ ನಾನು ಹೆಡ್ಡಿಂಗ್ಸ್ ಡಿಫ್ರೆಂಟ್ ಸೈಜಲ್ಲಿ ನೋಡಬೇಕು ಅಂದ್ರೆ ಏನು ಮಾಡಬೇಕು, ಯು ಹ್ಯಾವ್ ಟು ಯೂಸ್ H1. Similarly, if you want a little smaller than H1, then you can go for H2.
Similarly, H3. Okay. So from H1 we have up to H6. Okay. So by using H1 we can define the headings. So ನಮ್ಮ page ಅಲ್ಲಿ ಎಲ್ಲೆಲ್ಲಿ heading ಬೇಕು, then please remember you have to use that element H1. ಅದೇ ರೀತಿ ಪ್ಯಾರಾಗ್ರಾಫ್ ಬೇಕು ಅಂದ್ರೆ ಯಾವುದು? It is about P. ಓಕೆ ನೋಡಿ, ಇಲ್ಲಿ H1 ಇಂದ H6 ತನಕ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಪ್ಯಾರಾಗ್ರಾಫ್. ಸೊ ಪ್ಯಾರಾಗ್ರಾಫ್ ಅಲ್ಲಿ ಮತ್ತೆ ನಮ್ಗೆ ಡಿವಿಷನ್ ಬೇಕು ಅಂತಂದ್ರೆ ಯು ಕ್ಯಾನ್ ಆಲ್ಸೋ ಯೂಸ್ div. ಸೊ ಇಟ್ ಈಸ್ ಫಾರ್ ಡಿವೈಡಿಂಗ್. ಓಕೆ. So there are so many other tags like horizontal tag. ಅಂದ್ರೆ ನನಗೆ ಈಗ ಲೈನ್ ಬೇಕು ಅನ್ಕೊಳ್ಳಿ, ಸ್ಕ್ರೀನ್ ಅಲ್ಲಿ ಲೈನ್ ಬೇಕು ಅಂತ ಅಂದಾಗ ಐ ಕ್ಯಾನ್ ಯೂಸ್ ಹಾರಿಜಾಂಟಲ್ ಟ್ಯಾಗ್, ದಟ್ ಈಸ್ HR/. ಇದೇನು ಅಂತಂದ್ರೆ ಇದಕ್ಕೆ ಓಪನಿಂಗ್ ಮತ್ತೆ ಕ್ಲೋಸಿಂಗ್ ಇರಲ್ಲ. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಹಾರಿಜಾಂಟಲ್ ಟ್ಯಾಗ್ ಮತ್ತೆ ಲೈನ್ ಬ್ರೇಕ್ ಅಲ್ಲಿ ಏನಂತಂದ್ರೆ ಡೈರೆಕ್ಟ್ ಆಗಿ ನಾನು ಒಂದು ಲೈನ್ ಎಲ್ಲಿಗೆ ಬೇಕು ನನಗೆ ಲೈನು ಅಲ್ಲಿ HR/. ಹಾಕಿದ್ರೆ ಆಯ್ತು. ಬೇರೆ ಕಡೆ ಏನು ಮಾಡ್ತಿದ್ವಿ, ಆಲ್ವೇಸ್ ಯೂಸ್ ಟು ಓಪನ್ ಅ ಟ್ಯಾಗ್, ಕಂಟೆಂಟ್ಸ್ ಬರ್ತಿದ್ವಿ ಮತ್ತೆ ಕ್ಲೋಸ್ ಮಾಡ್ತಿದ್ವಿ. ಬಟ್ ಹಾರಿಜಾಂಟಲ್ ಟ್ಯಾಗ್ ಮತ್ತೆ ಲೈನ್ ಬ್ರೇಕ್ ಅಲ್ಲಿ ವಿ ವೋಂಟ್ ಡೂ ಲೈಕ್ ದಟ್. Okay. And there are some other tags. So there are plenty of tags, but you can make note on few of them, and this will be only interesting when you start practicing it. So content ನಾವು ಹಾಕೊಂಡು ಯಾವಾಗ ನಾವು ಚೆಕ್ ಮಾಡ್ತಾ ಹೋಗ್ತೀವೋ coding will be interesting then. So just to make a note on all of them.
Okay, now you can see how exactly we can run this file by using Notepad. Okay, so in your computer, you have to open the Notepad. Once you open a file, then you need to type all the contents starting from HTML tag. Sorry, HTML element. HTML is a root element, and then inside we are writing welcome to my website, and again we are closing this. So now what is happening? It is only helping you to display welcome to my website. But if you want to have all other things like we discussed earlier, so you can keep a note on all those elements. Paragraph ಬೇಕಾ ನಿಮಗೆ ಇಲ್ಲ ಅಂತಂದ್ರೆ ಅಲ್ಲಿ ಲೈನ್ ಬೇಕಾ, right? So if you want to do all those things, you can just get into the remaining things. So but here you can understand how exactly to run a file. So please remember this step. This is very important. ಸೊ ಏನಾಗುತ್ತೆ, ನೀವು ಟೆಕ್ಸ್ಟ್ ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಸೇವ್ ಆ್ಯಸ್ ಅಂತ ಕೊಟ್ಟರೆ ಅದು ನಾರ್ಮಲ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಆಗಿ ಸೇವ್ ಆಗಿಬಿಡುತ್ತೆ. ಸೊ ನನಗೇನು ಬೇಕಿಲ್ಲಿ, ಐ ವಾಂಟ್ ಟು ಹ್ಯಾವ್ ಅ HTML ಪೇಜ್. ಸೊ ನೀವಲ್ಲಿ ಸೇವ್ ಆ್ಯಸ್ ಟೈಪ್ ಇದೆಯಲ್ಲ, ಸೊ ದೇರ್ ಯು ನೀಡ್ ಟು ಗೋ ಆ್ಯಂಡ್ ಟೈಪ್ all files. Please remember this step is very important. You have to type all files. So you can give any name of your wish. File name ಏನಾದ್ರು ಕೊಡ್ಕೋಬಹುದು. ಆದರೆ remember, always you need to have the tag as HTML. ಅಂದ್ರೆ ಎಕ್ಸ್ಟೆನ್ಷನ್ HTML ಇರಬೇಕು. Then the browser will understand this is a HTML document, right? So please remember this step. ಸೊ ಈಗೇನಾಗುತ್ತೆ, ದ ಮೊಮೆಂಟ್ ಯು ಸೇವ್ ದಿಸ್, ಸೊ ಇಲ್ಲಿ ನೋಡ್ಬೋದು ನೀವು ನೋಡಿ, ನಾರ್ಮಲ್ ಡಾಕ್ಯುಮೆಂಟ್ ಸೇವ್ ಮಾಡಿದಾಗ ಬೇರೆ ಥರ ಇರುತ್ತೆ. ಬಟ್ ಇಫ್ ಯು ಸೇವ್ ದಿಸ್ ಆಸ್ HTML, ನಿಮಗೆ ಬ್ರೌಸರ್, ನೀವು ಯಾವ ಬ್ರೌಸರ್ ಯೂಸ್ ಮಾಡಿರ್ತೀರಾ ಆ ಸಿಂಬಲ್ ಅಲ್ಲಿ ಬರುತ್ತೆ. ಸೊ ಎಕ್ಸಾಂಪಲ್ ದೇ ಹ್ಯಾವ್ ಟೇಕನ್ ಎಕ್ಸ್ಪ್ಲೋರರ್, ಸೊ ಅದರಿಂದ ಆ ಥರ ಸಿಂಬಲ್ ಬರ್ತಿದೆ. ಇಫ್ ಯು ಆರ್ ಯೂಸಿಂಗ್ ಕ್ರೋಮ್ ಆರ್ ಮೊಜಿಲಾ, ಯು ಕ್ಯಾನ್. ಸೊ ನಾವು ಯು ಕ್ಯಾನ್ ಸಿ, ಇಲ್ಲಿ ನೋಡಿ ಏನು ಬಂದಿದೆ, ವೆಲ್ಕಮ್ ಟು ಮೈ ವೆಬ್ಸೈಟ್. Is that clear? So now it's very simple. So now what is browser is doing now? Since I have written welcome to my website, ಅದು ಸಿಂಪಲ್ ಆಗಿ ಅದರೊಳಗೆ ಬಂದಿದೆ ಅಲ್ಲಿ. So you can do the same step now, and then you have to start using H1 to H6. You welcome to my website, ನೀವೇನು ಮಾಡ್ಬೋದು, H1 to H6 ಟ್ರೈ ಮಾಡ್ಬೋದು. You can insert paragraph. Got it? So you can start using those things. ಸೊ ನೋಡಿ, ನಾರ್ಮಲ್ ಟೆಕ್ಸ್ಟ್ ಫೈಲ್ ಅಂತಂದರೆ ದಿಸ್ ಇಸ್ ಅ ಡಿಫ್ರೆನ್ಸ್. ನಾರ್ಮಲ್ ಟೆಕ್ಸ್ಟ್ ಫೈಲು ಆ ಥರ ಸಿಂಬಲ್ ಎಲ್ಲ ಇರುತ್ತೆ, ಬಟ್ ದ ಮೊಮೆಂಟ್ ಯು ಗಿವ್ ಇಟ್ ಆಸ್ HTML, you will get a completely different file format. Is that clear now? I hope this step was clear for you. So can I have some confirmation whether you are able to follow? So here you can see there are so many tags like strong, emphasize text. Similarly, there is something called as bold,
ರೈಟ್. ಬೋಲ್ಡ್ ಮಾಡ್ಬೋದು, ಇಟಾಲಿಕ್ ಮಾಡ್ಬೋದು. ಸೊ ನನ್ನಲ್ಲಿ ಡೇಟಾ ಇದೆ, ಡೇಟಾ ಏನೆಲ್ಲ ಮಾಡ್ಬೋದು. So these things are happening because of this particular tags. Okay, so just make down this particular tags and you have to run one simple program now, then only it will be clear for you. ಸೊ ನೀವು ಪ್ರಾಕ್ಟೀಸ್ ಮಾಡ್ತಿಲ್ಲ ಅಂತಂದರೆ ಯು ನೆವರ್ ಅಂಡರ್ಸ್ಟ್ಯಾಂಡ್ ದಿಸ್, ಬಿಕಾಸ್ ಇದು ಇಟ್ ಶುಡ್ ಬಿ ಗೋ ಲೈಕ್ ವರ್ಕ್ ಆನ್ ಹ್ಯಾಂಡ್ಸ್ ಆನ್ ಸೆಷನ್. So there is announcement. Please have a look onto the announcement. Then the slides will be visible for you. Hey guys, this is Satya. Hope you are doing well. Okay, now I'll be just sharing one video where you can have a lot of tags. So please watch it and list out all the tags. And from that you can start your own web pages. ಸೊ ಪೇಜ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಾಗಿದೆ ಅಲ್ವಾ. ಸೊ ಒನ್ಸ್ ಯು ಸೇವ್ ದಟ್ ಇನ್ HTML ಫಾರ್ಮ್ಯಾಟ್, ಅದನ್ನು ನಿಮ್ಮ ಬ್ರೌಸರ್ಗೆ ಹೋಗ್ಬಿಟ್ಟು ಆ ಫೈಲ್ನ ಓಪನ್ ಮಾಡಬೇಕು. ಸೊ ಇಫ್ ಯು ಕ್ಲಿಕ್ ಆನ್ ದಟ್, ನೀವು ಏನೇನು ಟ್ಯಾಗ್ಸ್ ಯೂಸ್ ಮಾಡಿರ್ತೀರಾ ಅದೆಲ್ಲ ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನಾವು ಐಲ್ ಬಿ ಶೇರಿಂಗ್ ಒನ್ ವಿಡಿಯೋ. ಪ್ಲೀಸ್ ವಾಚ್ ದಟ್ ಆ್ಯಂಡ್ ಮೇಕ್ ಅ ನೋಟ್ ಆನ್ ಆಲ್ ದ ಟ್ಯಾಗ್ಸ್ ದೇ ವಿಲ್ ಬಿ ಡಿಸ್ಕಸಿಂಗ್. ಸೊ ಆ ಟ್ಯಾಗ್ಸ್ ಎಲ್ಲ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಹ್ಯಾವ್ ಅವರ್ ಓನ್ ಡಿಸೈನ್ಸ್. ಓಕೆ, Session. The tags that which are updated in this particular video are sorted in a link. The syntax for the same would be open bracket, and that we're going to discuss today is the anchor tag. The anchor tag will create a link. The syntax for the same would be open bracket ahref is equal to, you will have to give the name of the website in the apostrophe columns, close the same with the close bracket, give the name of that particular link. If you want to give the link, I've mentioned it as link, close the anchor tag, and you can save this particular file in the. is it visible? Are you able to watch the video? Okay, so now I'll be sharing one video. Please watch it and make a note on all the tags they will be discussing. So a tags ಎಲ್ಲ use ಮಾಡಿಕೊಂಡು we can have our own designs. Okay, are you able to watch the video?
Okay, those are facing network problem. Is no need to worry. Just make a note on the types of tags they are mentioning. Like I mentioned, H1 to H6, like H1 ಅಂತ ಬರಿತಿದ್ವಿ. ಅದರ H2, H3, H4, H5, H6 ಇದು ಹೆಡ್ಡಿಂಗ್ ಆಯಿತು. ಪ್ಯಾರಾಗ್ರಾಫ್ಗಾದರೆ P. ಅದೇ ಥರ there are different tags available so that you can watch. Okay, you have to give this section or and text larger is looking little big in comparison to that particular text. So in this way, you'll be able to use big tag. The next one is block quote tag. Block quote tags, if you open the block quote tag and close it, separate a section, block quote, a text from the surrounding text. This is the syntax for the same. Block quote, mention the text and close the block quote, wherein the output will be the sentence that which you are writing, the word that which you are specifying for a block quote will be separated from that particular sentence and it will be highlighted separately. In that way, you will be able to use the block quote tag. Body tag. The body tag, as we all know that we will be mentioning the body, the main body of the website in this particular body tag. This is the syntax for the body tag and this is how the output will be. Break tag. Line break tag is specifying BR, a new line. Body tags, this is the output. Body tags identify the content of a web page. Actually, all the sentence was written in a single statement. However, we have given the body tag, that is BR tag over here, wherein it has come to a next page, next line. So in this way, we will be able to break that particular line. Next comes the button tag. The syntax for the button tag would be, this is ideally used to create a button. And the syntax for the same would be open bracket button type is equal to, I'm giving the button option over here, button in apostrophe, close, and push button is the name of this particular button which I'm giving, and then close the button tab. So this is the output which you will be getting in HTML format, wherein if you click this, you'll be getting as a normal button. Next comes the caption tag. The caption tag is ideally used on creation of the tables, and if you want any caption to be written on that particular table, this would be used. And this is the syntax for the same, and you will be finding the caption in this way. Caption we have written in capital letters, that is the reason it is showing over here. And this is the table. If you suppose this has a table and this would be the caption for the same. So this way you'll be able to use the caption tag. Next comes the center tag. The center tag will make the text that we have entered into the center. This is the syntax for the same. Center, you will write the text or the images, etc., and you will close it. And this is how the output will be. Site tag. Site tag. Site tag defines a citation and displaying in italics. This is a tag wherein if you want to highlight any specific line or a specific statement or a specific word in italics to be identified easily, you'll be able to use this particular site tag, and this is the syntax for the same, and this is the output. Next comes the code tag. Code tags are used for an example to indicate the code of the current code. HTML tags.html, close the code page.
And in this way, you'll be getting the HTML output, HTML tags.html page. So this is the way, this is where you'll be able to go ahead and use the code tag to identify the codes on that particular HTML page. Next tag is call tag. Call tags are used to define column properties for a table columns, and this is the format which we will be using for creation of this particular column tag, and this is the output. In this way, you will be getting the output, and this is the syntax. You can refer it. Next come the DG tag. The DD tag. The DD tag defines the definition of the description. Now let's say for example, after applying this particular syntax on your HTML nodes, this is the way of the output that which you get. You have given NASA and you have given the abbreviation for the same, the complete description for that particular definition. So in this way, you'll be able to give the definition along with the description, wherein you'll be using the DD tag. Next comes the DFN tag. The DFN tags emphasizes definition. For example, DFN PC and close the DFN. That means personal computer. So the output for the same will be in this way: PC colon personal computer. This is the output. Del tag. Del tag indicates deleted text. Let's say, for example, if you're writing something such as del and writing some text and closing that particular del tag, the output for the same will be in this way. It will be cross marked on that particular text wherein you are writing, you are mentioning as a del tag. Next comes the dir tag. Dir tag defines directory list, and this is the syntax wherein you'll be using for dir tag, and this is the output first, second, and third. So the list is created over here, and the directory is mentioned in this particular way. So this is all about the dir tag. Next comes the DL tag. The DL tag defines the definition list, and this is the syntax for the same, and this will be the output for the same. You have the abbreviation, and you have clear definition of this particular abbreviation. So CSU, California State University, UN, United Nations. In this way, you will be able to go ahead and give the clear definition or the description along with the complete status. Next comes the div tag. The div tag is a logical section of web document. Div, and this is the syntax that which you use: h1 home pets, close the h1, p cats, close the p dogs, close the p, and I'm closing the div tag. This is the output that we should be getting for div tag. Next comes the DL tag. The DL tag. The DL tag defines a definition term, and this is a syntax for the same, wherein you will be getting the name, the short form, and the full form of this particular text. Next comes the embed tag. Embed tag gives a command to a browser to include a multimedia elements such as a video, sound files within a web document. So this is syntax for the same. You can add a music file or a video file to this particular embed tag, and this will be the output. Next comes the M tag. M tags will emphasize the text in italics. Now let's say for example you have written the EM tag, and we are writing some text and closing the EM text, and this is the output of that particular EM tag. Next comes the field set tag. The field set tags creates a form for all elements in it. Field set, now comes the text, and we are closing the field text. So this, the output for the same will be in this way. So there will be a box which will be drawn for the complete text that which we are going ahead and creating the text. So that is used for creating a corner box or a rounded box along the text. Our attribute text font face is equal to cursive serif. We are giving the font name, font type, and color, etc. So this is the complete syntax which is used for the font tag, and the output will be in this way.
So you have written the font tags, attributes, text as font, we have given the font, we have given the color to the color text, and we have given the size. So in this way, you'll be able to get the output. Form action tag. Form action tag defines a form wherein you will be able to create your text along with the names or email IDs or something like that. So this is the syntax for the same, and this is the output. Form tags define a form. Your email ID can be mentioned in a specific data sets, and you can write your name as well, and you have a submit button as well, which is mentioned as send. So this is called as form action tag. So this you can use it. Next comes the frame tag. The frame tags will create a frame set between a HTML page like two different pages. So this is the syntax for the same, and this is the output for the same. Next, frame set tag. Frame set tag defines a layout of frames, and this is the syntax for the same, and this is the output. Here, the output will be in a 50-50 position. Next comes the H1 to H6 tags. H1 to H6 defines level of headers. So we have 6 headers, 1, 2, 3, 4, 5, 6. And we have written all the headers over here, and this is the kind of output that which we get. For heading 1, you can use this font. For heading 2, we can use H2. For heading 3, we can use H3. In this way, we can so on and so forth use the header tags. Next comes the HR tag. The HR tag draws a horizontal break line in between the text, and the HR tag can be represented in two ways. One is HR open bracket close bracket, or HR and forward slash close bracket. So this is the output for the HR tag. Next comes the iframe tag. Iframe tag creates an inline frame that contains another web page in it. This is the output for the same. The example for this would be in a specific website when you're preparing, and if you want to insert a small section, and if you want to preview and another website in that particular section, you will be able to use this particular iframe tag. Next comes the input tag. The input tag, you'll be giving the complete input of the HTML codes. This is the kind of the syntax at which you have, wherein you'll be able to mention the email address, you can mention the name, you can use the radio buttons, and you can use the text name boxes along along with the checkboxes as well. And the output for the same would be in this way. For writing the email address, you'll be getting the text name boxes, input types, and you'll be getting the radio button options, you'll be getting the checkbox options, and you'll be having the submit button as well. So this is the output for input tags. Next comes the INS tag. The INS tags defines an inserted text. That means the text that which you are giving in between INS tags will be highlighted by underlining that particular text. Next comes the isIndex tag. IsIndex tags defines a single line input file. That means if you're writing this particular syntax, isIndex prompt is equal to example, the output will be in this way, wherein you'll be getting a box and you'll be able to write a single line statement in that particular box, and this is the output for the same. Next comes the I tag. I tag is specifying an italics. Tag is specifying italic text. So this is the syntax for the same, and this is the output. Next comes the KBD tag. KBD tag stands for KBD keyword text. So this is how you'll be getting the output. The output will be in the keyboard text format. Next comes the K-label tag. The K-label tag defines a label to form control. This is the complete syntax at which you'll be going ahead and writing, and this is the output. Where do you live? We are giving the radio button. We can give the options of the different states or different cities or whatever you can, and you can close the form by using the K-label tag. Next comes the legend tag. Legend tag is also almost same like the previous one, the K-label tag. Here we will be additionally able to write the legend to the already available script. By adding this legend, you'll be getting the header for this particular
questioning for this particular action or for this particular function. So this is the complete input syntax and this is the output for the same. Next comes the Lee tag. Lee tag defines a list of ordered and unordered items. We have the ordered items mentioned over here with OL and unordered items listed with UL. So this is the output. And for order, it is mentioned as 1, 2, 3, and for unordered, it is mentioned with the dot marks. Next comes the menu tag. The menu tag defines the menu list. If you write a menu and write the list according to your information that which you have, you can go ahead and utilize this particular as a menu tag, and this is the output for the same. Next, the metadata tag. The metadata tags are declaring information for search engine reports. These are the tags which are used for getting the search engine option. So these are the statements or the syntax which is used for creation of this particular metadata, and the output will not be available for this because this is a search logic function, search engine function, and we will have to write this metadata in the head format, in the head section. Next comes the opt group tag. The opt group tag creates an option drop down group menu. So if you are giving the complete syntax in this way, this is the output that which we're gonna get for the opt group tag. Next comes the opt value tag. The opt value tag creates a drop down option tag, works only. Sorry for the inconvenience. I think today network is very slow because I have uploaded even many videos and I don't know why it is happening like this. Okay, you can do one thing like I explained before. You please have a notepad, type the code which I quoted before, and try to run in the Chrome. So please remember the step. You need to have a notepad or a text document. Type that code starting from HTML, heading, title, and once you close all those things, you can have paragraph. Then you have to save it as .html. So once it is done, you can open your browser and you can mention the file name. Then you can see the output of that file. Okay. I don't know, like since we have technical issues, then I'll be stopping here. And the next class we will go with the hands-on session. So please, I request everyone to be ready with your systems. So I'll guide you like how to start and how to go ahead with the code. Okay. Okay, then thank you. I'll be concluding the session today. We will we will meet in the next class. Thank you.